ಇವತ್ತಿನ ರೈಡ್ ಬಂದು ನಮ್ಮ ಚನ್ನರಾಯಪಟ್ಟಣದಲ್ಲಿ ಒಂದಷ್ಟು ಅದ್ಭುತವಾದ ಸ್ಥಳಗಳಿವೆ. ಸೊ ಅದನ್ನ ಕವರ್ ಮಾಡೋಣ ಅನ್ಕೊಂಡು ಇವತ್ತಿನ ರೈಡ್ ನ ಮಾಡ್ತಾ ಇದೀವಿ. ಹಾಯ್ ಮಾಡ್ರಪ್ಪ ಅಲ್ಲಿಂದನೆಲ್ಲ. ಹಾಯ್ ಹಾಯ್. ನೋಡಿ ಇದನ್ನ ಗವಿ ರಂಗನಾಥ ಸ್ವಾಮಿ ದೇವಸ್ಥಾನ. ಗವಿ ದೇವಸ್ಥಾನ ಬೆಟ್ಟಗುಡ್ಡ ದೇವಸ್ಥಾನಗಳು ಬಂದಾಗ ಎಚ್ಚರಿಕೆಯಿಂದ ಗವಿ ಒಳಗಡೆ ಕರಡಿಗಳು ಇರ್ತವೆ, ಎಚ್ಚರಿಕೆಯಿಂದ ಬಿಡಿ. ಫ್ಲೇವರ್ ಬಿಟ್ಟು ಕೆಳಗಡೆ ಬಂದ್ಮೇಲೆ ಹಿಂಗ್ ಗಂದೆ ಬಿಡ್ತಾವ ಒಂದ್ಸಲಿ. ದಪ್ಪ ಎಳೆದಿಲ್ಲ. ಇಮೋಷನಲ್ ಡ್ಯಾಮೇಜ್ ನೋಡ್ರಪ್ಪ ಸುತ್ತಮುತ್ತ ಈ ತರ ಇದೆ ಪರಿಸರ. ಹುಟ್ಟಿದರೆ ಕನ್ನಡ ನಾಡಲು ಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸ್ನೇಹಿತರ ಇವಾಗ ಟೈಮ್ ಬಂದು 10:32 ಆಗಿದೆ. 10:32. ಇವಾಗ ನನ್ನ ಫ್ರೆಂಡ್ಗಳು ಕೂಡ ಬರ್ತಾರಂತೆ ಜೊತೆಲಿ. ಇದೊಂದು ಶಾರ್ಟ್ ರೈಡ್ ಗುರು, ಜಾಸ್ತಿ ಲಾಂಗ್ ಏನಿಲ್ಲ. ಒಂದು 60-70 ಕಿಲೋಮೀಟರ್ ರೈಡ್ ಇದು. ಬಾ ಸ್ನೇಹಿತರು ನೋಡಿ, ಇಲ್ಲೊಬ್ಬ ಕೂತವನ ಕಳ್ಳ, ಅಲ್ಲೊಬ್ಬ ನಿಂತವನ. ಏನು ದಪ್ಪ ಆಗ್ಬಿಟ್ಟಿದ್ಯಲ್ಲೋ. ಸ್ನೇಹಿತರ ಇವಾಗ ಹೊರಟಿದೀವಿ. ಟೈಮ್ ಬಂದು 10:45 ಆಗಿದೆ. 10:32 ಬಿಟ್ಟು ಇವಾಗ 10:45. ಅಲ್ಲಿ ಫ್ರೆಂಡ್ಸ್ಗಳೆಲ್ಲ ಬಂದರು. ಮಳೆ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಬಂತು, ಬಟ್ ಇವಾಗ ಮೋಡ ಕವಿದ ವಾತಾವರಣ ಆಗಿದೆ. ಸಾಕು, ಹಿಂಗಿದ್ರೇನೆ ಸಾಕು ಗುರು. ಸುಮ್ಮನೆ ಮಳೆ ಬಂದರೆ ಎಲ್ಲ ಕಡೆ ನಿಲ್ಸ್ಕೊಂಡು ಹೋಗ್ಬೇಕಾಯ್ತದೆ. ಎಲ್ಲರ ಹತ್ರ ರೈನ್ ಕೋಟ್ ಇಲ್ಲ. ಇವಾಗ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಹೊರಡೋಣ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟಿದ್ವಿ. ನಮ್ಮ ಮಂಜೋನ್ ಗಾಡಿನೂ ಬಂತು, ಎಕ್ಸ್ಪಲ್ಸು. ಸೊ ಈ ಸಲ ಮಾನ್ಸೂನ್ ರೈಡ್ ಮಾಡೋದು ಅನ್ಕೊತಾ ಇದ್ದೀವಿ, ಬಟ್ ಇವರೇನೋ ಬರಲ್ಲ ಅಂತವ್ರೆ. ಬಟ್ ನಾವು ಈ ನೆಕ್ಸ್ಟ್ ಮಂಗಳವಾರ ಹೋಗ್ಬೇಕಾಗಿತ್ತು, 22ನೇ ತಾರೀಕು ಹೊರಡಬೇಕಾಗಿತ್ತು. ಆದರೆ ಸ್ವಲ್ಪ ಮಳೆ ಎಲ್ಲ ಬಂತಲ್ಲ ಜಾಸ್ತಿ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು ಇವತ್ತಿನ ರೈಡ್ ಬಂದು ನಮ್ಮ ಚನ್ನರಾಯಪಟ್ಟಣದಲ್ಲಿ ಒಂದಷ್ಟು ಅದ್ಭುತವಾದ ಸ್ಥಳಗಳಿವೆ. ಸೊ ಅದನ್ನ ಕವರ್ ಮಾಡೋಣ ಅನ್ಕೊಂಡು ಇವತ್ತಿನ ರೈಡ್ ನ ಮಾಡ್ತಾ ಇದೀವಿ. ಯಾಕೋ ಏನ್ ಕಣ ಕೊಡ್ತಾ ಇದೀಯ ಅಂತದ್ದು? ಹುಷಾರು ಕಣ ಪಾಪ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬೆಳ್ಳೂರು ಕ್ರಾಸ್ಗೆ ಬಂದೋ. ಇವಾಗ ಬೆಳ್ಳೂರು ಕ್ರಾಸ್ ಇಂದ ಚನ್ನರಾಯಪಟ್ಟಣ ರೂಟ್ ನ ತಗೋಬೇಕು. ಇಲ್ಲಿ ನೋಡಿ, ಇಲ್ಲಿ ರೋಡ್ ಮಧ್ಯನೇ ನಿಂತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ನಿಂತವ್ರೆ. ಸ್ನೇಹಿತರ ಏನೇ ಹೇಳಿ, ಇವತ್ತಂತೂ ಮಾತ್ರ ಸಿಕ್ಕಾಪಟ್ಟೆ ಗಾಳಿ. ವಿಂಡ್ ಬ್ಲಾಸ್ಟ್ ಅಂತೂ ಎಷ್ಟು ಆಗ್ತಾ ಇದೆ ಅಂತಂದ್ರೆ, ನಿಜವಾಗ್ಲೂ ಇಷ್ಟು ದಿನ ರೈಡಲ್ಲಿ ಈ ತರ ಗಾಳಿನ ಯಾವತ್ತೂ ನೋಡಿರಲ್ಲ. ಸಿಕ್ಕಾಪಟ್ಟೆ ಒಂದ್ ಕಡೆಯಿಂದ ಇರ್ಸೇಬೇತ್ರ ಅಂತೂ ಗಾಡಿ ಹಿಂಗ ಹಂದೆ ಬಿಡದ ಫುಲ್ಲು ಅಲ್ಲಾಡ್ಬಿಡುತ್ತಲ್ಲ. ಇವತ್ತಿನ ಮೊದಲನೇ ಡೆಸ್ಟಿನೇಷನ್ ಬಂದು ನಮ್ಗೆ ಗವಿ ರಂಗನಾಥ ಸ್ವಾಮಿ ಬೆಟ್ಟ ಅಂತ. ಸೊ ಅದು ಬಂದು ನಾನು ನೆನ್ನೆ ಸುಮ್ಮನೆ ಸರ್ಚ್ ಮಾಡ್ಬೇಕಾದ್ರೆ ಹಿಂಗೆ ಸಿಕ್ತು ಗುರು. ಪ್ಲೇಸ್ ಮಾತ್ರ ಸಖತ್ತಾಗಿತ್ತು. ಸೊ ಅದೊಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ತರ. ಮನೆ ಕುಡಿತೀವೋ ಬಿಡ್ತೀವೋ ಗೊತ್ತಿಲ್ಲ, ಟ್ರಾವೆಲ್ ಮಾಡ್ಬೇಕಾದ್ರೆ ಟೀ ಅಂತ ಇರ್ಲೇಬೇಕು. ಅದೊಂಥರ ಎನರ್ಜಿ ಬೂಸ್ಟರ್ ತರ. ಏನೋ ಇದು ಫುಲ್ ಆಫ್ ರೋಡು, ಹಿಂಗ ಗಜ್ಜೆ ಫುಲ್ಲು. ಹಾ ಏನ್ ತಗೊಡ್ತೇವೆ ಬರೋಗ? ಒಂದು ಟೀ ಹೇಳ್ಬಿಡಪ್ಪ ನಮಗೆ ಹೆಂಗ್ ಕಡೆಯಿಂದ. ಮಂಜಾನ ಮಾಡ್ತಾವ ಹಿಂದಗಡೆ ಹೋಗಿ ಟೀ ಟೀ. ಏ ಗಾಳಿ ಹೊಸಿಳಿತೆ, ಎಲ್ಲಾಡ್ತಲ್ಲ ಗಾಡಿ. ಅಲ್ಲ ಇರ್ಸೇವಿಲ್ಲ ಅಂತೂ. ಫ್ಲೇವರ್ ಬಿಟ್ಟು ಕೆಳಗಡೆ ಬಂದ್ಮೇಲೆ ಹಿಂಗ್ ಗಂದೆ ಬಿಡ್ತಾವ ಒಂದ್ಸಲಿ. ದಪ್ಪ ಎಳೆದಿಲ್ಲ. ಇಮೋಷನಲ್ ಡ್ಯಾಮೇಜ್. ಸ್ಟ್ರೈಟ್ ಹೋದ್ರೆ ಹಾಸನ, ಹಿಂಗೆ ಹೋದ್ರೆ ಚನ್ನರಾಯಪಟ್ಟಣ. ಇಲ್ಲಿಂದ ನಮ್ಗೆ 16 ಕಿಲೋಮೀಟರ್ ಆಗ್ತದೆ. ನೋಡ್ರಪ್ಪ, ಹೆಲ್ಮೆಟ್ ಹಾಕೊಳ್ಳಿ ಅಂತಂದ್ರೆ ಕೈಲಿ ಹಿಡ್ಕೊಂಡು ಕೂತಾನೆ. ಹೆಲ್ಮೆಟ್ ಹಾಕೊಳ್ಳ. ಸ್ನೇಹಿತರ ಇವಾಗ ಚನ್ನರಾಯಪಟ್ಟಣಕ್ಕೆ ಬಂದಿದ್ವಿ. ಇವಾಗ ನಮ್ಮ ಮಂಜುಂದು ಜುಲೈ 2ನೇ ತಾರೀಕು ಬರ್ತಡೇ ಆಯ್ತು. ಸೊ ಕೇಕ್ನ ಕಟ್ಟೆ ಮಾಡ್ತಿರಲಿಲ್ಲ, ಫ್ರೆಂಡ್ಸ್ಗಳೆಲ್ಲ ಸಿಕ್ಕೇ ಇರಲಿಲ್ಲ ಒಂದು ಟೈಮಲ್ಲಿ. ಸೊ ಅದಕ್ಕೆ ಇವಾಗ ಎಲ್ಲ ಹೊಡ್ಕೆ ಇದ್ದೀವಿ, ಒಂದು ಕೇಕ್ ಕಟ್ ಮಾಡಿಸ್ಬಿಡೋದ ಅಂತ ಅಂದ್ಬಿಟ್ಟು ಅವ್ರನ್ನ ಮುಂದಕ್ಕೆ ಕಳಿಸಿದ್ವಿ. ನಾವಿವಾಗ ಒಂದು ಕೇಕ್ನ ತಗೊಂಡು ಸರ್ಪ್ರೈಸ್ ಕೊಡೋದ ಮಂಜುಂಗೆ. ಹೌದು, ಟ್ರಾವೆಲರ್ ಕನ್ನಡಿಗ ಅಂತ. ಟ್ರಾವೆಲರ್ ಕನ್ನಡಿಗ ಇಲ್ಲ
ಸಬ್ಸ್ಕ್ರೈಬ್ ಮಾಡಿ ಬ್ರೋ. ಹಾ, ನಾವು ನಾಗಮಂಗ್ಳೂರವ್ರು ಬೆಂಗಳೂರಲ್ಲಿ ನೋಡಿ. ಇದು ಬ್ರೋ ಆನ್ ಆಗಿದೆ ಎಲ್ಲ ಬರ್ತಾ ಇದ್ದೀರಾ. ಎಷ್ಟು ಬ್ರೋ ಬರ್ತೈತೆ? ತೋರಿಸಿದ್ದೀನಿ 120. ನೋಡ್ರಪ್ಪ, ಕೇಕ್ ವರ್ಡ್ ಅನ್ನೋದು ಚಂದ್ರಪುರ್ನ ಸ್ಟಾರ್ಟಿಂಗಲ್ಲೇ ಸಿಗ್ತದೆ. ನೋಡೋಣ ಟೇಸ್ಟ್ ಯಾವ ಥರ ಇದೆ ಅಂತ ನೋಡೋಣ. ಕೇಕ್ದು ಹೊಳೆನರಸೀಪುರ ರೋಡ್ನ ತಗೊಂಡಿದ್ದೀವಿ. ಇಲ್ಲಿಂದ 10 ಕಿಲೋಮೀಟ್ರ್ ಆಗ್ತದೆ. ನೋಡ್ರಪ್ಪ, ಇಲ್ಲಿ ನಾವು ರೈಟ್ನ ತಗೋಬೇಕು. ಸ್ನೇಹಿತರೆ ನೋಡಿ, ಇಲ್ಲೊಂದು ಮಸೀದಿ ಕಾಣಿಸ್ತದೆ. ಇಲ್ಲಿ ರೈಟ್ನ ತಗೋಬೇಕು ನಮ್ಮ ಗೂಗಲ್ ಮ್ಯಾಪ್ ಪ್ರಕಾರ. ಬನ್ನಿ ಸಿಗ್ತದ ಅಂತ ನೋಡೋದ. ಇಲ್ಲಿಂದ 4 ಕಿಲೋಮೀಟ್ರು. ಅಯ್ಯೋ, ರೋಡು ಕೂಡ ಚೆನ್ನಾಗಿದೆ, ಏನಂತ ಖರಾಬ್ ರೋಡ್ ಅಲ್ಲ. ನೋಡಿ, ಫುಲ್ಲು ಹಳ್ಳಿ ರೋಡು, ಚೆನ್ನಾಗಿರ್ತವೆ. ಹಳ್ಳಿ ವಾತಾವರಣನೇ ಒಂಥರ ಚಂದ. ಅವ್ರಿಗೂ ಚೆನ್ನಾಗಿತ್ತು. ಸ್ವಲ್ಪ ಊರು ಹತ್ತತ್ರ ಬರ್ತಾಯಿದ್ದಂಗೆ ರೋಡೆಲ್ಲ ಎಕ್ಕುಟೊಟ್ಟಾಗಿದೆ. ಬಟ್ ಆದ್ರೂ ಪರವಾಗಿಲ್ಲ, ಸಾಕು ನಮ್ಗೆ ಇಷ್ಟು ವರ್ಷಕ್ಕೂ. ಯಾವುದೋ ಕೆರೆ ಕೂಡ ಇದೆ. ಕೆರೆ ಒಳಗಡೆ ಓಡಿಸೋಣ ಬನ್ನಿ. ಕೆರೆ ಒಳಗಡೆ ಅಲ್ಲ, ಮೇಲ್ಗಡೆ. ಓಹೋ, ಅಣ್ಣ ಎಲ್ಲ ಫುಲ್ಲು ಆಡಿಸ್ಕೊಂಡು ಹೋಯ್ತಾವನೆ. ಇವನ ಕೆರೆ ನಿಲ್ಲಿಸ್ಕೊಂಡಲ್ಲ, ನಾವು ಒಂದು ಆಡಿಸೋಣ. ನಮ್ಮ ಮಂಜ PM CMಗಳಿಗೂ ಈ ಥರ ಕಾಲಗಳು ಬರೋದಿಲ್ಲ. ಇಷ್ಟೊಂದು ಬತ್ತಾರು ತಗೋಣ ಅವನಿಗಂತೂ ಕಾಲು. ನೋಡಿ, ಹಳ್ಳಿ ವಾತಾವರಣನೇ ಒಂಥರ ಚಂದ. ಇದೇ ಒಂಥರ ನೇಚರು. ಅಲ್ಲಿ ನೋಡಿದ್ರು ಏನೋ ತೆಂಗಿನ ಮರಗಳೇ ಕಾಣಿಸ್ತಾ ಇದೆ. ನೋಡೋದ ಬಾ. ಓಹೋ, ಪಕ್ಕದಲ್ಲಿ ನೋಡು ಹರಿಸ್ತಾ ಇದೆ. ಹೇಮಾವತಿಯಿಂದ ನೀರು ಬಿಟ್ಟಿದಾರಲ್ಲ, ಸೊ ಎಲ್ಲ ಹರಿತಾ ಇದೆ ನೀರು ಚಾನಲಲ್ಲಿ. ಇಲ್ಲ ಹೇಳು ನೋಡ್ರಪ್ಪ, ಪ್ರಾಪರ್ ವಾಟರ್ ಕ್ರಾಸಿಂಗ್ ಸಿಕ್ತು. ಯಾವ್ದಪ್ಪ ಈ ಕಡೆ ಕರ್ಕೊಂಡು ಹೋಯ್ತದೆ. ಅದು ನೋಡಿ, ಎಲ್ಲರಿಗೂ ಬಂದ್ರೆ ಅಂತ ಇದು ಅಲ್ಲೇ ಕಾಣಿಸ್ತಾ ಇದೆ. ರಂಗನಾಥ ಸ್ವಾಮಿ ಬಿಟ್ಟ ಅದೇನಾ? ಹೈ, ಓಹೋ, ಹತ್ಕೊಂಡು ಹೋಗ್ಬೋದು. ಇಲ್ಲೂ ಇಲ್ಲೂ ಇದೇನದು? ಇದೆ ಅಲ್ಲೇನ ದೇವಸ್ಥಾನ? ಓಹೋ, ಬೇಡ ಬೇಡ. ಸ್ನೇಹಿತರೆ, ರೀಚ್ ಆದೋ. ಸುತ್ತ ಚೆನ್ನಾಗದೆ ಪ್ಲೇಸು. ಹಾಯ್ ಮಾಡ್ರಪ್ಪ ಅಲ್ಲಿಂದನೆಲ್ಲ. ಹಾಯ್ ಹಾಯ್ ಸ್ನೇಹಿತರೆ, ಇವಾಗ ಶ್ರೀ ಗವಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫ್ರೆಂಡ್ಸ್ಗಳು ಕೂಡ ಬಂದಿದ್ದಾರೆ. ಇವಾಗ ನಮ್ಮ ಮಂಜ, ರಘು, ಕಾಳಪ್ಪ. ನೋಡಿ, ಇದನ್ನ ಗವಿ ರಂಗನಾಥ ಸ್ವಾಮಿ ದೇವಸ್ಥಾನ. ದೇವರು ಕೂಡ ಇಲ್ಲೇ ಒಂದು ರಂಗನಾಥ ಸ್ವಾಮಿ ಮತ್ತೆ ಒಂದು ಲಿಂಗ ಕೂಡ ಇದೆ. ಇಲ್ಲಿ ಮುಂದೆಗಡೆ ಏನೋ ನಂದಿ ಕೂಡ ಇಲ್ಲಿದೆ. ಹಿಂದೆಗಡೆ ಒಂದು ಇದೊಡೆದಿದ್ದಾರೆ, ಕಂಬಿಗಳು ನೋಡಿ ಹಾಕಿದ್ದಾರೆ. ಮೋಸ್ಟ್ಲಿ ಅದು ಹಿಂದೆಗಡೆ ಇನ್ನೂ ಸ್ವಲ್ಪ ದೂರ ಗುಹೆ ಇರ್ಬೋದು. ನೋಡ್ರಪ್ಪ, ಸುತ್ತಮುತ್ತ ಈ ತರ ಇದೆ ಪರಿಸರ. ನಮ್ಗೆ ಇಲ್ಲಿಂದ ಒಂದು 6 ಕಿಲೋಮೀಟ್ರಲ್ಲಿ ಮಲ್ಲೇಶ್ವರ ದೇವಸ್ಥಾನ ಕೂಡ ಕಾಣಿಸ್ತದೆ. ಇವಾಗ ಇಲ್ಲಿನ ದರ್ಶನನೂ ಆಯಿತು. ಮತ್ತು ಇಲ್ಲೇನಂತಂದರೆ ಜಾಸ್ತಿ ಏನು ನೋಡೋ ಅಂಥದ್ದೇನಿಲ್ಲ. ಒಂದು ದೇವರ ದರ್ಶನ ಮಾಡಿಕೊಂಡು ಒಂದು 5 ನಿಮಿಷ 10 ನಿಮಿಷ ಪೀಸಾಗಿ ಕೂತ್ಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಹೊರಡ್ಬೋದು. ಮತ್ತು ಇಲ್ಲೇ ಸುತ್ತಮುತ್ತ ಒಂದು 4-5 ದೇವಸ್ಥಾನ ಇರೋದ್ರಿಂದ ಒಂದು ದಿನ ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲನೂ ಕೂಡ ವಿಸಿಟ್ ಮಾಡ್ಕೊಂಡು ಬರ್ಬೋದು.
ಹೇಳಪ್ಪ ಮುಂದೆ ಎಕ್ಸ್ಪ್ಲೇನ್ ಮಾಡು. ಮಾತಾಡ್ತಾನೆ ನೋಡಿ ಹಿಂದೆಗಡೆ ಬ್ಯಾಕ್ ನೋಡಿ ಆ ಥರ ಇದೆ. ಗವಿ ದೇವಸ್ಥಾನ ಬೆಟ್ಟಗುಡ್ಡ ದೇವಸ್ಥಾನಗಳು ಬಂದಾಗ ಫ್ರೆಂಡ್ಸ್ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಫ್ಯಾಮಿಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಗವಿ ಒಳಗಡೆ ಕರಡಿಗಳು ಇರ್ತವೆ, ಎಚ್ಚರಿಕೆಯಿಂದ ಬಿಡಿ.